ಶ್ರೀಚಕ್ರ ಸಮೇತವಾಗಿ ನೆಲೆಸಿರುವ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಒಕ್ಕಲೇರಿಯಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಹೌದು, ಒಕ್ಕಲೇರಿಯಲ್ಲಿ ನೆಲೆಸಿರುವ ಶ್ರೀಚಕ್ರ ಸಮೇತ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಮನೋಜಿರಾವ್ರವರ ನೇತೃತ್ವದಲ್ಲಿ ಹಾಗೆಯೇ ದೇವಸ್ಥಾನದ ಎಲ್ಲ ಭಕ್ತಾದಿಗಳ ನೇತೃತ್ವದಲ್ಲಿ ಬೆಳಗ್ಗೆಯಿಂದನೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಬೆಳಗ್ಗೆಯಿಂದ ಚಂಡಿಕಾ ಹೋಮ ನೆರವೇರಿದೆ. ಹಾಗೆಯೇ ಮಧ್ಯಾಹ್ನದ ಮೇಲೆ ಅಶ್ಲೇಷ ಬಲಿ ಪೂಜೆ, ಇದರಲ್ಲಿ ಕುಜಶಾಂತಿ ಪೂಜೆ, ಸರ್ಪದೋಷ ನಿವಾರಣೆ ಹಾಗೆಯೇ ಅಶ್ಲೇಷ ಬಲಿ ಶಾಂತಿ ಪೂಜೆಗಳು ಕೂಡ ನೆರವೇರಿದೆ. 100ಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಮಹಾಮಂಗಳಾರತಿ, ದೇವರ ಮೆರವಣಿಗೆ ಕೂಡ ನೆರವೇರಿದೆ. ಇನ್ನು ಸಂಜೆಯ ವೇಳೆಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವು ಕೂಡ ನೆರವೇರಿದೆ. ಸೊ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿರಬಹುದು, ಮನೆ ಕಟ್ಟಬೇಕು, ಮಗು ಆಗಬೇಕು, ವಿದ್ಯಾಭ್ಯಾಸ, ಯಾವುದೇ ತಮ್ಮ ಸಂಕಲ್ಪಗಳನ್ನಿದ್ರೂ ಕೂಡ ಆ ದೇವಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬೇಡಿಕೊಂಡಿದ್ದೇ ಆದರೆ ಆ ತಾಯಿ ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಈ ದೇಶದಲ್ಲಿ ಆಗ್ತಾ ಇರುವಂತಹ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಈ ಒಂದು 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಿಂದ ಶ್ರದ್ಧಾಭಕ್ತಿಯಿಂದ ಒಕ್ಕಲೇರಿಯಲ್ಲಿ ನೆರವೇರಿಸಿದ್ದಾರೆ. ಹಾಗೆಯೇ 4,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಬೆಳಗ್ಗೆಯಿಂದಲೂ ಸಂಜೆ ರಾತ್ರಿಯವರೆಗೂ ಪ್ರಸಾದ ವಿನಿಯೋಗವನ್ನ ಕೂಡ ಮಾಡಲಾಗಿದೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಶ್ರೀ ಚಕ್ರ ಸಮೇತವಾಗಿ ಒಕ್ಕಲೇರಿಯಲ್ಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಒಕ್ಕಲೇರಿಯಲ್ಲಿ ಈ ದಿನ ಭಾರಿ ವಿಜೃಂಭಣೆಯಿಂದ ಏರ್ಪಡಿಸಿರುತ್ತೇವೆ. ಹಾಗೂ ಈ ದಿನ ಬಂದು ವಿಶೇಷವಾಗಿ ಶನೀಶ್ವರನ ಜಯಂತಿ, ಅದರಲ್ಲಿ ಅಮಾವಾಸ್ಯೆ ಬೇರೆ ಇದೆ, ಅಮಾವಾಸ್ಯೆ ಇದೆ. ಅದರಿಂದ ನಾವು ಈ ಒಂದು ಚಂಡಿಕಾ ಹೋಮವನ್ನು ಬೆಳಗ್ಗೆ 8 ಗಂಟೆಯಿಂದ ಒಂದು ದೇಶದ ಒಂದು ಅಭಿವೃದ್ಧಿಗಾಗಿ, ಜನಗಳ ಏಳಿಗೆಗಾಗಿ, ಎಲ್ಲರ ಒಂದು ಸುಖ ಸಂತೋಷಕ್ಕಾಗಿ ನಾವು ಈ ಚಂಡಿಕಾ ಹೋಮವನ್ನು ಏರ್ಪಡಿಸಿದ್ವಿ. ಈ ಒಂದು ಅಂದರೆ ಈ ಒಂದು ಪೂಜೆ ನಡಿಬೇಕಂದ್ರೆ ನಮಗೆ ತುಂಬ ಸಹಕಾರ ಎಲ್ಲ ಭಕ್ತಾದಿಗಳು ನೀಡಿರ್ತಾರೆ. ಎಲ್ಲರ ಭಕ್ತಾದಿಗಳಿಂದ ಈ ಒಂದು ಚಂಡಿಕಾ ಹೋಮವನ್ನು ನಾವು ಏರ್ಪಡಿಸಿದ್ದೀವಿ. ಅದೇ ರೀತಿ ಮಧ್ಯಾಹ್ನ ವಿಶೇಷವಾದಂಥ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸರ್ಪದೋಷ ಅಂದರೆ ಆಶ್ಲೇಷ ಬಲಿ ಪೂಜೆ ಸಹ ಏರ್ಪಡಿಸಿದ್ದೀವಿ. ಅದೇ ರೀತಿಯಾಗಿ ಸಂಜೆ 4 ಗಂಟೆಗೆ ಶ್ರೀನಿವಾಸನ ಒಂದು ಮೆರವಣಿಗೆಯನ್ನು ಸಹ ಏರ್ಪಡಿಸಿದ್ವಿ. ಸಂಜೆ ಮೆರವಣಿಗೆ ನಂತರ ಶ್ರೀದೇವಿ ಭೂದೇವಿ ಸಮೇತವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಹ ಏರ್ಪಡಿಸಿದ್ದೀವಿ. ಈ ದೇವಸ್ಥಾನ ಸುಮಾರು 12 ವರ್ಷಗಳಿಂದ ಇದ್ದು, ಇದು ಯಾವುದೇ ಒಂದು ಪ್ರಚಾರ ಇಲ್ಲದೆ ಜನಗಳ ಒಂದು ಭಕ್ತಿಯಿಂದ, ಜನಗಳ ಒಂದು ಧನ ಸಹಾಯದಿಂದ ದೇವಸ್ಥಾನದ ಪೂಜೆಗಳು ನಡೀತಾ ಇದೆ. ಹಾಗೂ ಈ ಒಂದು ಪೂಜೆಗೆ ನಮಗೆ ದವಸ ಧಾನ್ಯಗಳು ಅನ್ನದಾನಕ್ಕೆ ನಮಗೆ ಮಹಾಭಕ್ತಾದಿಗಳಂತಹ ಸರ್ಜಾಪುರದ ರಾಜಶೇಖರ ರೆಡ್ಡಿ, ಪುಷ್ಪಮ್ಮ ಹಾಗೂ ಭವನ್ರವರಿಂದ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಸಹ ನಡೀತಾ ಇರ್ತದೆ. ಈ ಎಲ್ಲ ಪೂಜೆಗಳು ನಡಿಬೇಕಂದ್ರೆ ಸುಮಾರು ಖರ್ಚು ಬರುತ್ತೆ. ಈ ಖರ್ಚುಗಳಿಗೆ ನಮ್ಮ ಭಕ್ತಾದಿಗಳು, ಶ್ರೀ ರಾಜರಾಜೇಶ್ವರಿ ಭಕ್ತಾದಿಗಳು, ನಾವು ಯಾರಿಗೂ 1 ರೂಪಾಯಿ ಕೇಳಿಲ್ಲ ಅಂದ್ರೂ ಸ್ವಇಚ್ಛೆಯಿಂದ ಅವರೇ ಬಂದು ನಮ್ಗೆ ಒಳ್ಳೆಯದಾಗಿದೆ, ನಮಗೆ ಬಂದು ಇಲ್ಲಿ ಬಂದ ಮೇಲೆ ಮಕ್ಕಳಾಗಿದೆ, ನಮಗಿಲ್ಲಿ ಬಂದ ಮೇಲೆ ಮದುವೆಗಳಾಗಿದೆ, ನಾವಿಲ್ಲಿ ಬಂದ ಮೇಲೆ ಒಳ್ಳೆ ಬೆಳೆಗಳಾಗಿದೆ, ನಮಗಿಲ್ಲಿ ಬಂದ ಮೇಲೆ ಅಮ್ಮನ ಅನುಗ್ರಹದಲ್ಲಿ ನೀರು ಸಿಕ್ಕಿದೆ, ಪ್ರತಿಯೊಂದು ಅನುಕೂಲಗಳು ಅಂದರೆ ಮಕ್ಕಳು ಕೊಟ್ಟಿರೋಳು, ಪ್ರತಿಯೊಂದು ಅನುಕೂಲ ಕೊಟ್ಟಿರೋ ಅಂಥ ಮಹಾತಾಯಿ ನಮ್ಮಮ್ಮ. ಈಗ ಇಲ್ಲೇ ನನ್ನ ಪ್ರಕಾರ ಇಲ್ಲೇ ನಿಮ್ಗೆ ಇದರಲ್ಲೇ ಅವರೇ ಒಂದು 10 ಜನ ಮೇಲವ್ರೆ. ನಮ್ಮ ಇದು ಬಂದವ್ರು ಯಾರು, ನಮ್ಮ ಯಲವಾರದಿಂದ ಅವ್ರು ಬಂದವ್ರೆ. ಅವ್ರಿಗೆ 11 ವರ್ಷ ಆಗಿತ್ತು ಮನೆ ನಿಂತೋಗಿ ಪಾಯ ಹಾಕಿ ಯಾರೋ ಅಂಥದ್ದು ಮಹಾತಾಯಿ ಹತ್ರ ಬಂದ ಮೇಲೆ ಖಾಲಿ 7 ತಿಂಗಳಲ್ಲಿ ಮನೆ ರೆಡಿಯಾಗಿ ಮನೆ ಒಳಗಡೆ ಗೃಹಪ್ರವೇಶ ಮಾಡ್ಕೊಳ್ಳೋದ್ರು. ಅವ್ರು ಇಕ್ಕಿದ ಬೆಳೆಗಳೆಲ್ಲ ಬಂಗಾರ ಆಗ್ತಾ ಇರಲಿ. ಹಿಂಗೆ ಪ್ರತಿಯೊಬ್ಬರು ಮಕ್ಕಳಿಗೆ 14 ವರ್ಷ 8 ವರ್ಷ ಈ ರೀತಿ ಆಗಿರೋರಿಗೆಲ್ಲ ಮಕ್ಕಳು ಕೊಟ್ಟಿರೋ ಜಾಗ ಇದು. ಅದೇ ರೀತಿಯಾಗಿ ಕಲ್ಯಾಣಗಳು ಕೂಡ ಅಂದರೆ ಮದುವೆಗಳಾಗಿದೆ, ಎಷ್ಟೋ ಜನ ಮದುವೆಗಳು ಬಂದವ್ರೆ. ಅವ್ರು ಹೇಳಿದ್ರೆ ಇದ್ರೆ ಇಷ್ಟು ಜನ ಸರ್ಪದೋಷ ಕುತ್ಕೊಳ್ಳಲ್ಲ. ಯಾಕಂದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ 60 ಜನ ಕುತ್ಕೊಂಡವ್ರು, ಇವತ್ತು 100 ಜನ ಮೇಲಕ್ಕೆ ಹೋಗಿದೆ. ಇನ್ನೂ ಪಬ್ಲಿಕ್ ಆದ್ರೆ ಇನ್ನೂ ಜನ ಕುತ್ಕೊಂತಾರೆ. ಒಳ್ಳೇದಾಗಬೇಕು, ನಾವೆಲ್ರಿಗೂ ಒಳ್ಳೇದಾಗುತ್ತೆ ಅಂತಲ್ಲ, ತಾಯಿ ಹತ್ರ ಯಾರಿಗೆ ಆ ಋಣ ಬರ್ತಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಭಕ್ತಿಯಿಂದ ಬಂದು ಆ ತಾಯಿಯನ್ನು ಬೇಡ್ಕೊಂಡ್ರೆ ನಿಮಗೆಲ್ಲ ಒಳ್ಳೇದಾಗುತ್ತೆ. ಹಾಗೂ ದೇಶದ ಹಿತರಕ್ಷಣೆಗೆ ನಾವು ಮೊದಲು ಹೇಳೋದು, ದೇಶ ಫಸ್ಟ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ.
ಹಳ್ಳಿ ಚೆನ್ನಾಗಿದ್ದರೆ ಜನ ಚೆನ್ನಾಗಿರ್ತೀವಿ, ರೈತ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿ. ಯಾಕಂದರೆ ಅವನ ಬೆಳೆಯಂಥ ಅನ್ನ ನಾವು ತಿಂತೀವಿ, ಅವ್ನು ಬೆಳೆಯಂಥ ಬೆಳೆ ನಾವು ಇದು ಮಾಡ್ತೀವಿ. ಅವ್ನ ಕಷ್ಟ ಮಳೆ ಬರುತ್ತೋ ಬಿಸಿಲು ಹೊಡಿತೈತೋ 4 ಜನಕ್ಕೆ ಊಟ ಹಾಕಂತ ತಂದೆ, ಯಾಕಂದ್ರೆ ಅವ್ನ ಮೂಲ ತಂದೆ ಅಂತೀವಿ ನಾವು. ಅವ್ನು ರೈತ ಅನ್ನಲ್ಲ ನಾನು, ಅವ್ನ ತಂದೆ, ಅವ್ನು ರೈತ. ಅವನ್ನ ನಾವು ಇವತ್ತು ಕೇಳ್ಕೊಬೇಕು, ಅವ್ನು ಒಳ್ಳೇದಾಗಲಿ. ರೈತರು ಯಾರೇ ಇರ್ಬೋದು ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ಅದೇ ರೀತಿಯಾಗಿ ದೇಶ ಕಾಯ ಜವಾನ ಅಂದರೆ ಅವ್ನು ನಾವು ಅಂತೀವಿ ಜೈ ಜವಾನ್ ಜೈ ಕಿಸಾನ್ ಅಂತೀವಿ. ಅಂತ ಭಗವಂತನ ಒಂದು ರೂಪದಲ್ಲಿರೋಂಥ ಇವತ್ತು ನಾವು ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂದರೆ ನಮ್ಮ ಸೈನಿಕರಿಲ್ಲ ಅಂದರೆ ಇವತ್ತು ನಾವು ದೇಶದಲ್ಲಿ ಇರೋಕ್ಕೆ ಆಗಲ್ಲ. ಅದರಲ್ಲಿ ಭಾರತ ಸೈನ್ಯ ಬಂದು ಭರತ ಮಾತೆಯ ಮಕ್ಕಳವರು, ಅವ್ರಿಗೆ ಯಾವುದೇ ಒಂದು ತೊಂದರೆ ಬರಲ್ಲ, ಏನೂ ಬರಲ್ಲ. ದೇಶ ರಕ್ಷಣೆ ತುಂಬ ಚೆನ್ನಾಗಿರುತ್ತೆ. ಅಂಥವ್ರಿಗೂ ಒಳ್ಳೇದಾಗಲಿ. ಹಾಗೂ ನಾವು ಇನ್ನೆಲ್ಲ ಕೇಳೋದು ದೇಶ ನಡೆಸ್ತಾರಂತ ಇವರು ಒಳ್ಳೇದಾಗಲಿ. ಯಾಕಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರ್ಬೋದು, ಇಲ್ಲಿ ಪಕ್ಷಾತೀತವಾಗಿ ನಡೀತಾರಂಥ ಪೂಜಾ ಯಾರು ಅನ್ಯತಾ ಭಾವನೆ ಭಾವಿಸಬಾರ್ದು. ಯಾಕಂದರೆ ಯಾರೋ ಒಬ್ರು ಹಾಕ್ಕಂತ ಇರ್ತಾರೆ, ಅವ್ರವ್ರ ಅಭಿಮಾನದಲ್ಲಿ ಹಾಕ್ಕಂತಾರೆ. ಎಲ್ರಿಗೂ ನಾವು ಎಲ್ಲ ಪಕ್ಷದವ್ರು ಒಳ್ಳೇದಾಗಲಿ. ಎಲ್ಲ ಪಕ್ಷದಲ್ಲೂ ಒಳ್ಳೆಯವರು ಇರ್ತಾರೆ, ಯಾರು ಕೆಟ್ಟವ್ರಂತ ಯಾರೂ ಇರಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಸುಮಾರು ಬೆಳಗ್ಗೆಯಿಂದ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಅಲ್ಲ, ನಿನ್ನೆ ರಾತ್ರಿಯನ್ನು ಊಟ ವ್ಯವಸ್ಥೆ ಮಾಡಿದರೆ ನಿನ್ನೆ ಸಹ ಒಂದು 600ರಿಂದ 700 ಜನಕ್ಕೆ ಒಳ್ಳೆ ಊಟನೇ ಹಾಕ್ಸಿದ್ದೀವಿ. ಸಾಯಂಕಾಲ ಇವತ್ತು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿರೋದು. ಇವತ್ತು ರಾತ್ರಿ 10:30ವರೆಗೂ ಊಟನ ಅಮ್ಮ ಈ ಒಂದು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಹಾಕ್ತೀರಿ. ತುಂಬ ಜನ ಅಂದರೆ ನಮಗೇನು ಇವತ್ತು ಲೆಕ್ಕ ಹಾಕೋಕ್ಕಾಗಲ್ಲ. ಯಾಕಂದರೆ ಇದು ಲೆಕ್ಕ ಹಾಕೋಂಥ ಪೂಜೆನೇ ಅಲ್ಲ ಬಿಡ್ರಿ. ಬೆಳಗ್ಗೆ ನೋಡಿದ್ರೆ ಕಡಿಮೆ ಇರುತ್ತೆ, ಮಧ್ಯಾಹ್ನ ನೋಡಿದ್ರೆ ಜಾಸ್ತಿ ಆಗುತ್ತೆ, ಈ ಸ್ವಲ್ಪ ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಮಹಾತಾಯಿ ನಮ್ಮಮ್ಮ ಇಲ್ಲೇ ನೆಲೆಸವಳೆ. ಅವಳು ಎಲ್ರಿಗೂ ನಾನು ಯಾಕಂದ್ರೆ ಇದನ್ನೆಲ್ಲ ಸಹಾಯ ಮಾಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಅನುಗ್ರಹದಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಒಬ್ಬನಿಂದ ಈ ಪೂಜೆ ನಡೆಯಲ್ಲ. ನೀವೆಲ್ಲರೂ ಕೊಡೋಂಥ ಒಂದು 10 ರೂಪಾಯಿ ಕೊಟ್ಟರು ಅದು ಅಮ್ಮ ಸೇವೆಗೆ, ಅದು 1000 ರೂಪಾಯಿ ಕೊಟ್ಟರು ಅಮ್ಮ ಸೇವೆಗೆ. ಈ ಪೂಜೆ ನಾನು ಒಬ್ಬನ ಕುಟುಂಬಕ್ಕೆ ಬೇಡ, ಎಲ್ಲರ ಕುಟುಂಬಕ್ಕೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ದೇಶ ಚೆನ್ನಾಗಿ. ಅಮ್ಮನ 12ನೇ ವರ್ಷದ ವಾರ್ಷಿಕೋತ್ಸವ ಪೂಜೆ ನಡೆದಿದೆ ಇವತ್ತು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಒಕ್ಲೇರಿ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ. ಸುಮಾರು ಒಂದು 2000 ಜನದ ಮೇಲೆ ನೆಲೆಸಿದ್ದಾರೆ. ಆ ತಾಯಿ ಆಶೀರ್ವಾದ ಎಲ್ರಿಗೂ ಚೆನ್ನಾಗಾಗಿದೆ. ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಮದುವೆಗಾಗಿರ್ಬೋದು, ಮಕ್ಕಳ ಇಲ್ದೇರ್ಗಾಗಿರ್ಬೋದು, ಎಲ್ರಿಗೂ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ಆ ತಾಯಿ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಎಲ್ರಿಗೂ ಕೇಳ್ಕೊತೀವಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗಲಿ. ತಾಯಿ ಪೂಜೆ ಇವಾಗ ಚಂಡಿಕಾ ಹೋಮ ಮಾಡಿಸಿದ್ವಿ, ಬೆಳಗ್ಗೆ ಚಂಡಿಕಾ ಹೋಮ ನಡೀತು, ಈಗ ಸಂಜೆ ಕಲ್ಯಾಣೋತ್ಸವ ನಡೆಯುತ್ತೆ. ಎಲ್ಲರೂ ಆ ತಾಯಿ ಆಶೀರ್ವಾದ ಪಡ್ಕೋಬೇಕಾಗಿ ಎಲ್ರಿಗೂ ಹೇಳ್ತೀವಿ.